ಕರ್ಟನ್ 96 ಲಕ್ಷ, ಟಿವಿ ಸೆಟ್ 20 ಲಕ್ಷ, ಕಾರ್ಪೆಟ್ 16 ಲಕ್ಷ, ಮಿನಿ ಬಾರ್ 4.5 ಲಕ್ಷ. ನಮಸ್ಕಾರ ಸ್ನೇಹಿತರೆ, ಈಗ ನೀವು ಕೇಳಿದ್ದು ಯಾವುದೋ ಐಷಾರಾಮಿ ರೆಸಾರ್ಟ್ನಲ್ಲೋ ರಾಜ ಮಹಾರಾಜರ ಕಾಲದ ಪ್ಯಾಲೇಸ್ನಲ್ಲೋ ಅಗರ್ಭ ಶ್ರೀಮಂತರ ಮನೆಯಲ್ಲಿರೋ ವಸ್ತುಗಳ ಬಗ್ಗೆನೋ ಅಲ್ಲ. ಬದಲಿಗೆ ಮುಖ್ಯಮಂತ್ರಿ ಆದೆ ಸರ್ಕಾರಿ ಕಾರ್ ಬಳಸಲ್ಲ, ನಾನು ವ್ಯಾಗನಾರಲ್ಲೇ ಓಡಾಡ್ತೀನಿ, ಸರ್ಕಾರಿ ಮನೆಯಲ್ಲಿರಲ್ಲ ಅಂತಿದ್ದ ದಿಲ್ಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್, ಸಿಂಪಲ್ ಪ್ಯಾಂಟ್ ಶರ್ಟ್ ಸ್ವೆಟರ್ ಹಾಕಿ ಕಾಣಿಸಿಕೊಳ್ಳೋ ಅರವಿಂದ ಕೇಜ್ರಿವಾಲ್, ಮಫ್ಲರ್ ಮ್ಯಾನ್, ಕಾಫ್ ಮ್ಯಾನ್ ಅರವಿಂದ ಕೇಜ್ರಿವಾಲ್ ಇವರು ತಮ್ಮ ಮುಖ್ಯಮಂತ್ರಿ ನಿವಾಸಕ್ಕೆ ಮಾಡಿಕೊಂಡಂಥ ವ್ಯವಸ್ಥೆಗಳಿವೆಲ್ಲವೂ ಕೂಡ. ಇತ್ತೀಚೆಗೆ ರಿಲೀಸ್ ಆದ CAG ರಿಪೋರ್ಟ್ ಈ ನಿವಾಸದ ರಿನೋವೇಷನ್ಗೆ ಅಲ್ಲಿನ ಸರ್ಕಾರ ಎಷ್ಟು ದುಡ್ಡು ಸುರಿದಿದೆ ಯಾವುದಕ್ಕೆಲ್ಲ ಅಂತ ಬಯಲು ಮಾಡಿದೆ. ಆಮ್ ಆದ್ಮಿ ಮುಖ್ಯಮಂತ್ರಿ ಆಲ್ಮೋಸ್ಟ್ 34 ಕೋಟಿ ರೂಪಾಯಿಗಳನ್ನು ಮನೆಗೆ ರಿನೋವೇಷನ್ಗೆ ಖರ್ಚು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅಕ್ರಮ ಆಗಿರಬಹುದು ಅಂತಲೂ ಆರೋಪಗಳನ್ನ ಮಾಡಲಾಗ್ತಿದೆ. ಬರೀ ಕರ್ಟನ್ಗೆ, ಕಿಟಕಿ ಕವರ್ ಮಾಡೋ ಕರ್ಟನ್ಗೆನೆ 96 ಲಕ್ಷ ರೂಪಾಯಿ ಬಿಲ್ ಮಾಡಿರೋದು CAG ವರದಿಯಲ್ಲಿ ಹೊರಗೆ ಬಂದಿದೆ. ಈ ಪಟ್ಟಿ ಒಂದ್ಸಲ ನೋಡಿ. ಟಿವಿ ನೋಡೋಕೆ ಪುರುಸೊತ್ತಿಲ್ಲದ ದಿಲ್ಲಿ ಸಿಎಂ ಮನೆಯ ಟಿವಿ ಕಾನ್ಸೋಲ್ ಬೆಲೆ 20 ಲಕ್ಷ ರೂಪಾಯಿ. ಒಂದು ಸಣ್ಣ ಬಾರ್ ಯೂನಿಟ್ ಮಾಡ್ಕೊಂಡಿದ್ದಾರೆ. ಸಿಎಂ ಅಧಿಕೃತ ನಿವಾಸ, ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸದಲ್ಲಿ ಒಂದು ಸಣ್ಣ ಬಾರ್, ಮಿನಿ ಬಾರ್ ಮಾಡ್ಕೊಂಡಿದ್ದಾರೆ. ಆ ಮಿನಿ ಬಾರ್ಗೆ 4.8 ಲಕ್ಷ ರೂಪಾಯಿಯ ಮಾಲನ್ನ ತಂದು ತುರುಕಲಾಗಿದೆ. ಸೋಫಾ 6.4 ಲಕ್ಷ ರೂಪಾಯಿ. ಇದು ಓಕೆ, ಸೋಫಾಗೆ ಇಷ್ಟ ಆಗುತ್ತಂತ ಅನ್ಕೊಳ್ಳೋಣ. ಮುಖ್ಯಮಂತ್ರಿ ನಿವಾಸದಲ್ಲಿ ದೊಡ್ಡ ತುಂಬಾ ಸೋಫಾ ಬೇಕು ಅಂತ ಅನ್ಕೊಳ್ಳೋಣ, ಜನ ಬರ್ತಿರ್ತಾರೆ. ಹಾಗೆ ಟ್ರೆಡ್ಮಿಲ್, ಜಿಮ್ ಉಪಕರಣ 18 ಲಕ್ಷ ರೂಪಾಯಿ. ಇದನ್ನೂ ಒಂದು ಲೆಕ್ಕಕ್ಕೆ ಓಕೆ ಅಂತ ಅನ್ಕೊಂಡ್ರು ಕೂಡ. ಸಿಲ್ಕ್ ಕಾರ್ಪೆಟ್, ನೆಲದ ಮೇಲೆ ಹಾಸು ಕಾರ್ಪೆಟ್, ಅದಕ್ಕೆ 16 ಲಕ್ಷ ರೂಪಾಯಿ. ಕಿಚನ್ ಸಾಮಾನಿಗೆ 39 ಲಕ್ಷ ರೂಪಾಯಿ. ಡೈನಿಂಗ್ ಟೇಬಲ್ಗೆ 4.8, ಆಲ್ಮೋಸ್ಟ್ 5 ಲಕ್ಷ ರೂಪಾಯಿ. ಅಪೋಲ್ಸ್ಟ್ರಿ ಹಾಸಿಗೆಗೆ ಆಲ್ಮೋಸ್ಟ್ 4 ಲಕ್ಷ ರೂಪಾಯಿ. ಗೋಡೆಗಳಿಗೆ ಚರ್ಮದ ಹೊದಿಕೆ, ಅದಕ್ಕೆ 5.5 ಲಕ್ಷ. ಬರ್ಮಾ ಟೀಕ್ ಅಂದ್ರೆ ಇಂಪೋರ್ಟೆಡ್ ತೇಗದ ಮರದ್ದು ಡ್ರೆಸ್ಸಿಂಗ್ ಟೇಬಲ್, ಅದಕ್ಕೆ ಆಲ್ಮೋಸ್ಟ್ 2.4 ಲಕ್ಷ. ಇಷ್ಟು ಮಾತ್ರ ಅಲ್ಲ, ಇಲ್ಲೂ 2 ಲಿಸ್ಟ್ ಇದೆ. ಇದು ನೋಡಿ, ಇವು ದೊಡ್ಡ ಖರ್ಚುಗಳು. ಸುಪೀರಿಯರ್ ಕ್ಲಾಸ್ A ಗ್ರೇಡ್ ಮಾರ್ಬಲ್ ಸ್ಟೋನ್ ಅಂತೆ, ಅಂದ್ರೆ ನೆಲ ಹಾಗೂ ಗೋಡೆಗಳಿಗೆ ಹಾಕಿರೋ ಕಲ್ಲು. ಕಂಪ್ಲೀಟ್ ಮನೆಗೆ ಫಳಫಳ ಹೊಳೆಯೋ ಈ ಮಾರ್ಬಲ್ ಹಾಕ್ಸಿರೋದಕ್ಕೆ 2.2 ಕೋಟಿ ರೂಪಾಯಿ. ಒಟ್ಟಾರೆ ಮನೆಯ ಇಂಟೀರಿಯರ್ ಕೆಲಸಗಳಿಗೆ 3.5 ಕೋಟಿ ರೂಪಾಯಿ. ಹೀಗೆ ಹೇಳ್ತಾನೆ ಹೋಗ್ಬೋದು. ಸ್ಕ್ರೀನ್ ಮೇಲೆ ಲಿಸ್ಟ್ ಹಾಕಿರ್ತೀವಿ, ವಿಡಿಯೋ ಪಾಸ್ ಮಾಡಿ ಒಂದ್ಸಲ ಇದನ್ನು ನೋಡ್ಕೋಬಹುದು. ಎಲ್ಲ ಖರ್ಚುಗಳ ಡೀಟೇಲ್ಸ್ ಕಳೆದ ನವೆಂಬರ್ನಲ್ಲಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಗಿರೀಶ್ ಚಂದ್ರ ಮುರ್ಮು ಅವರು ಕೊಟ್ಟಿರೋ ರಿಪೋರ್ಟ್ನಲ್ಲಿ ಹೊರಬಿದ್ದಿದೆ. ಮುರ್ಮು ತಮ್ಮ ಅಧಿಕಾರಾವಧಿ ಮುಗಿಯೋ 1 ವಾರಕ್ಕೂ ಮುಂಚೆ ರಿಪೋರ್ಟ್ ಸಬ್ಮಿಟ್ ಮಾಡಿ ಹೋಗಿದ್ದಾರೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಪ್ಯಾಕೇಜ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಹೋಗೋದಿರುತ್ತೆ. ಕೇವಲ 31,500 ರೂಪಾಯಿಗೆ ಈ ಪ್ಯಾಕೇಜ್ ಇದೆ. ಇದರಲ್ಲಿ ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಎಲ್ಲ ರೀತಿ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇದ್ದು ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸೇರಿ 31,500 ರೂಪಾಯಿ. ಹೊರಡೋ ದಿನ 11 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಅಂದಾಜಿಸಿದ್ದು 7 ಕೋಟಿ, ಖರ್ಚಾಗಿದ್ದು 33 ಕೋಟಿ. ಎಸ್ ಸ್ನೇಹಿತರೆ, 2020ರಲ್ಲಿ ಈ ಮನೆಗೆ, ಅದರ ನಂಬರ್ 6 ಫ್ಲಾಗ್ ಸ್ಟಾಫ್ ರೋಡ್, ನ್ಯೂ ಡೆಲ್ಲಿ, ಈ ಮನೆ ರಿನೋವೇಷನ್ಗೆ 7.91 ಕೋಟಿ ರೂಪಾಯಿ ಬೇಕು ಅನ್ನೋ ಅಂದಾಜು ಮಾಡಲಾಯಿತು. ಅಫ್ಕೋರ್ಸ್ ಬ್ರಿಟಿಷರ್ ಕಾಲದ ಮನೆ, ದೊಡ್ಡ ಮನೆ, ಕಂಡೀಷನ್ ಸರಿ ಇರಲಿಲ್ಲ, 1-2 ಬಾರಿ ಕುಸ್ತಿತ್ತು ಸ್ವಲ್ಪ. ಹಾಗಾಗಿ ರಿನೋವೇಷನ್ಗೆ ಅಷ್ಟು ಹಣ ಬೇಕಾಗಿತ್ತು ಅಂತ ಎಸ್ಟಿಮೇಷನ್ ಹಾಕಿದ್ರು. ಸೊ ಎಸ್ಟಿಮೇಷನ್ಗಿಂತ ಚೂರು ಜಾಸ್ತಿನೇ 8.62 ಕೋಟಿ ರೂಪಾಯಿ ಅಲಾಟ್ ಮಾಡಿ ರಿನೋವೇಷನ್ ಕೆಲಸ ಶುರು ಮಾಡಿದ್ರು. ಈ ಬಂಗಲೆ ಲೋಕೋಪಯೋಗಿ ಇಲಾಖೆಗೆ ಸೇರುತ್ತೆ, ಹಾಗಾಗಿ ಇಲಾಖೆನೇ ರಿನೋವೇಷನ್ ಶುರು ಮಾಡಿತು. ಆದರೆ ಕೆಲಸ ಮುಗಿಯೋ ಹೊತ್ತಿಗೆ ಖರ್ಚಾಗಿದ್ದು 33.66 ಕೋಟಿ ರೂಪಾಯಿ ಅಂತ CAG ರಿಪೋರ್ಟ್ ಬಹಿರಂಗ ಆಗಿದೆ. ಹಾಗಂತ ಇದೇನು ವರ್ಷಾನುಗಟ್ಟಲೆ ರಿನೋವೇಷನ್ ಆಗಿಲ್ಲ, ಒಂದೇ ವರ್ಷದಲ್ಲಿ ಮುಗಿದಿದ್ರು ಕೂಡ ಆರಂಭಿಕ ಅಂದಾಜಿಗಿಂತ 4-5 ಪಟ್ಟು ಜಾಸ್ತಿ ಖರ್ಚಾಗಿದೆ. ಯಾಕಂದ್ರೆ 33 ಕೋಟಿ ರೂಪಾಯಿ ಪೈಕಿ 18.88 ಕೋಟಿ ರೂಪಾಯಿಯನ್ನ ಉನ್ನತ ದರ್ಜೆಯ ಕಲಾತ್ಮಕ, ಪುರಾತನ ಹಾಗೂ ಅಲಂಕಾರಿಕ ವಸ್ತುಗಳನ್ನ ತಂದು ಮುಖ್ಯಮಂತ್ರಿ ಮನೆಯನ್ನ ಚಂದ ಮಾಡಕ್ಕೆ, ಆ ವಸ್ತುಗಳನ್ನ ಇಡಕ್ಕೇನೆ ಅರ್ಧಕ್ಕರ್ಧ ದುಡ್ಡನ್ನ ಖರ್ಚು ಮಾಡಲಾಗಿದೆ, 18 ಕೋಟಿಗೂ ಅಧಿಕ. ಅಲ್ಲದೆ ಇಲಾಖೆ ರೆಕಮೆಂಡೇಶನ್ ಗಳನ್ನ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡಲಾಗಿದೆ. ಖರ್ಚಿನ ಎಸ್ಟಿಮೇಷನ್ ನ ಪದೇ ರಿವೈಸ್ ಮಾಡಲಾಗಿದೆ. ರಿನೋವೇಷನ್ಗೆ ಕನ್ಸಲ್ಟೆಂಟ್ ಗಳನ್ನ ಆಯ್ಕೆ ಮಾಡಿರೋ ರೀತಿ ಕೂಡ ಅನುಮಾನಾಸ್ಪದವಾಗಿದೆ ಅಂತ ರಿಪೋರ್ಟ್ ಹೇಳಿದೆ. ಅಲ್ಲದೆ ದಿಲ್ಲಿ ಸರ್ಕಾರ ಈ ರಿನೋವೇಷನ್ಗೆ ಸಂಬಂಧಪಟ್ಟಂತೆ ಅಗತ್ಯ ಪೇಪರ್ಗಳನ್ನು ಸರಿಯಾಗಿ ಕೊಟ್ಟಿಲ್ಲ, ಕೆಲ ಚಲನ್ಗಳೇ ಇಲ್ಲ, ಯಾವ ರೇಟ್ಗೆ ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ ಅನ್ನೋ ದಾಖಲೆಗಳಿಲ್ಲ ಅಂತ ಆರೋಪಿಸಲಾಗಿದೆ. ಇದೇ ಕಾರಣಕ್ಕೆ ಕಳೆದ ತಿಂಗಳು ದಿಲ್ಲಿ ವಿಜಿಲೆನ್ಸ್ ಡೈರೆಕ್ಟರೇಟ್ ಅಥವಾ ಜಾಗೃತ ದಳ ಈ ಬಂಗಲೆ ರಿನೋವೇಷನ್ ಬಗ್ಗೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಲೋಕೋಪಯೋಗಿ ಇಲಾಖೆ ಬಳಿ ಕೇಳಿತ್ತು.
2023 ಸೆಪ್ಟೆಂಬರ್ನಲ್ಲಿ ಸಿಬಿಐ ಕೂಡ ಈ ವಿಚಾರವಾಗಿ ತನಿಖೆ ಮಾಡೋಕೆ ಮುಂದಾಗಿತ್ತು. ಕಳೆದ ಆಗಸ್ಟ್ನಲ್ಲಿ ಕೇಂದ್ರ ಲೋಕೋಪಯೋಗಿ ಇಲಾಖೆ ಈ ಬಂಗಲೆ ರಿನೋವೇಷನ್ನಲ್ಲಿ ಅಕ್ರಮ ನಡೆದಿರೋ ವಿಚಾರವಾಗಿ 3 ಎಂಜಿನಿಯರ್ಗಳನ್ನು ಸಸ್ಪೆಂಡ್ ಮಾಡಿತ್ತು. ಇತ್ತೀಚೆಗೆ ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾ ಕೂಡ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಶೀಶ್ ಮಹಲ್ ಎಂದ ಬಿಜೆಪಿ ರಿಪೋರ್ಟ್ ಬಂದ ಬೆನ್ನಲ್ಲೇ ಪಿಎಂ ನರೇಂದ್ರ ಮೋದಿ ಕೇಜ್ರಿವಾಲ್ರ ಈ ಐಷಾರಾಮಿ ಖರ್ಚಿನ ಬಗ್ಗೆ ವಾಗ್ದಾಳಿ ಮಾಡಿದ್ದಾರೆ. ದಿಲ್ಲಿ ಚುನಾವಣೆ ಕೂಡ ಹತ್ತಿರದಲ್ಲಿದೆ, ಬಿಜೆಪಿಗೆ ಸರಿಯಾಗಿ ಒಂದು ವೆಪನ್ ಸಿಕ್ಕಿದೆ. ಪಿಎಂ ಏನ್ ಹೇಳಿದ್ರು ಅಂದ್ರೆ, ಅಷ್ಟು ದುಡ್ಡಲ್ಲಿ ಶೀಶ್ ಮಹಲ್ಲೇ ಕಟ್ಟಬಹುದಾಗಿತ್ತು ಅಂತ ಹೇಳಿದ್ದಾರೆ. ಶೀಶ್ ಮಹಲ್ ಅಂದ್ರೆ ಗಾಜಿನ ಅರಮನೆ. ಪಾಕ್ನ ಲಾಹೋರ್ನಲ್ಲಿ ಶಹಜಹಾನ್ ಕಾಲದ ಶೀಶ್ ಮಹಲ್ ಇದೆ. ಅದರಲ್ಲಿ ಗಾಜಿಲ್ಲ ಅಂದ್ರೂ ಕಲ್ಲುಗಳೇ ಗಾಜಿನ ರೀತಿ ಹೊಳಿತವೆ. ದಿಲ್ಲಿ ಸಿಎಂ ಮನೇನೂ ಹಾಗೇ ಇದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಕೇಜ್ರಿವಾಲ್ ಮನೆಗೆ 33 ಅಲ್ಲ 45 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರು. ಪಬ್ಲಿಕ್ ಇನ್ಫ್ರಾಗೆ ಖರ್ಚು ಮಾಡೋಬಿಟ್ಟು ಹಣವನ್ನ ತಾವಿರೋ ಮನೆಗೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಮನೆ ನಮ್ದಲ್ಲ, ನಾಳೆ ಇನ್ಯಾರೋ ಬರ್ತಾರೆ. ಇದು ಆಪ್ ನಾಯಕರ ವಾದ. ಇದು ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ. ಇದು ಕೇಜ್ರಿವಾಲ್ರ ಸ್ವಂತ ಮನೆ ಅಲ್ಲ. ಸಿಎಂ ನಿವಾಸಕ್ಕೆ ಮಾಡಿರೋ ಖರ್ಚು ಅವರ ಅಧಿಕಾರದಲ್ಲಿರೋ ತನಕ ಅವ್ರು ಇರ್ತಾರೆ. ನೆಕ್ಸ್ಟ್ ಯಾರೋ ಮುಖ್ಯಮಂತ್ರಿ ಆದರೆ ಅವರಿಗೂ ಅಲಾಟ್ ಆಗುತ್ತೆ. ಸರ್ಕಾರಿ ಆಸ್ತಿ ಇದು ಅಂತ ಹೇಳ್ತಾರೆ. ಖುದ್ದು ಕೇಜ್ರಿವಾಲ್ ಬಿಜೆಪಿ ನಾಯಕರ ಟೀಕೆಗೆ ತಿರುಗೇಟು ಕೊಡುವಾಗ ಲೋಕೋಪಯೋಗಿ ಇಲಾಖೆ ಕಟ್ಟಿರೋ ಮುಖ್ಯಮಂತ್ರಿ ಅಧಿಕೃತ ನಿವಾಸದ ಬಗ್ಗೆ ಒಂದು ಪಾರ್ಟಿ ಮಾತನಾಡ್ತಿದೆ. ಆದರೆ ಆ ಪಕ್ಷದ ನಾಯಕ 2700 ಕೋಟಿ ರೂಪಾಯಿಯ ಮನೆಯಲ್ಲಿರ್ತಾರೆ, 8400 ಕೋಟಿ ರೂಪಾಯಿಯ ಏರ್ಕ್ರಾಫ್ಟ್ನಲ್ಲಿ ಓಡಾಡ್ತಾರೆ, 10 ಲಕ್ಷ ರೂಪಾಯಿಯ ಸೂಟ್ ಹಾಕೊಳ್ತಾರೆ ಅಂತ ಪಿಎಂ ನರೇಂದ್ರ ಮೋದಿ ಅವರ ಖರ್ಚುಗಳ ಬಗ್ಗೆ ಅದನ್ನು ಉಲ್ಲೇಖ ಮಾಡಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ನಿಜ, ಕೇಜ್ರಿವಾಲ್ ಹೇಳೋದ್ರಲ್ಲೂ ಕೂಡ ಲಾಜಿಕ್ ಇದೆ, ಇಲ್ಲ ಅಂತಿಲ್ಲ. ಆದರೆ ಆ ಪಟ್ಟಿಯಲ್ಲಿ ಬಹಳ ತಲೆ ತಿರುಗ್ತಾ ಇರುವಂಥದ್ದು 96 ಲಕ್ಷ ರೂಪಾಯಿಯ ಕರ್ಟನ್. ತೆರಿಗೆದಾರ ದುಡ್ಡಲ್ಲಿ ಅಷ್ಟೆಲ್ಲ ಬೇಕಾಗಿತ್ತ? ಅದು ಏನು ಕರ್ಟನ್ ಅದು? ಕಿಟಕಿಗಳಿಗೇನೆ ಆ ರೀತಿ 96 ಲಕ್ಷ ರೂಪಾಯಿನ ಕರ್ಟನ್ ಹಾಕೋ ಕೇಜ್ರಿವಾಲ್ ಅವರು ಎಂತಹ ಉಡುಪುಗಳನ್ನು ಧರಿಸ್ಬೋದು? ಹಾಗಾದರೆ ಚಿನ್ನದಿಂದ ಮಾಡ್ಕೊಂಡೇನಾದರೂ ಹಾಕೊಳ್ತಾರಾ ಅನ್ನೋ ಪ್ರಶ್ನೆ ಒಂದು ಮೂಡುತ್ತೆ. ಇನ್ನೊಂದು, ಮನೆಗೆ ಟೋಟಲ್ ಪ್ಲಾನ್ ಮಾಡಿದ್ದೆ 8 ಕೋಟಿ ರೂಪಾಯಿ 7 ಕೋಟಿ ರೂಪಾಯಿ ಖರ್ಚು ಮಾಡೋಣ ಅಂತ. ಆದರೆ ಖರ್ಚಾಗಿದ್ದು ಒಂದೇ ವರ್ಷದಲ್ಲಿ ಕಾಮಗಾರಿ ಮುಗಿದ್ರೂ ಕೂಡ ಲೇಟ್ ಆದರೆ ಕೆಲವೊಂದ್ಸಲಿ ಕಾಲಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಲೇ ಆದಾಗ ಹಂಗಾಗುತ್ತೆ. ಬಟ್ ಹಂಗಾಗಿಲ್ಲ, ಇಲ್ಲಿ ಒಂದೇ ವರ್ಷದಲ್ಲಿ ಮುಗಿದ್ರೂ ಕೂಡ 30 ಕೋಟಿಗೂ ಅಧಿಕ ಖರ್ಚು ಮಾಡಿದ್ದಾರೆ. 7 ಕೋಟಿ 8 ಕೋಟಿ ಅಂತ ಪ್ಲ್ಯಾನ್ ಮಾಡಿ ಅದರಲ್ಲಿ ಅರ್ಧಕ್ಕರ್ಧ 18.5 ಕೋಟಿ ರೂಪಾಯಿ ಬರೀ ಕಲಾಕೃತಿಗಳನ್ನು ತಂದಿಡೋಕೆ ಖರ್ಚು ಮಾಡಿದ್ದಾರೆ ಅಂತ ಬಿಲ್ ಮಾಡ್ಕೊಂಡಿದ್ದಾರೆ. ಇದು ಬಹಳ ಕ್ವಶನ್ಸನ್ನು ರೈಸ್ ಮಾಡುವಂಥ ವಿಚಾರ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.